ಹೇ ಅನಿಲ, ತುಂಬ ಖುಷಿ ಆಗ್ತಾಯಿದೆ ಕಣ ಕೇಳಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ಸದ್ಯಕ್ಕೆ ಯಾವುದಕ್ಕೂ ಈ ಥರ ಖುಷಿ ಪಡಲೇ ಇಲ್ಲ. ನಂಗೆ ಹಾಗೆ ಸುದ್ದಿನೇ ಯಾವುದೂ ಬರಲ್ಲ. ಸಮಾಧಾನ ಆಯ್ತು. ಅಲ್ಲ, ಪಲ್ಲವಿ ಎಲ್ಲದಾಳೀಗ? ನಿಮ್ಮ ಮನೇಲದಾಳ, ಅವ್ರ ಅಮ್ಮನ ಮನೇಲದಾಳ? ಹೆಂಗೆ ಗೊತ್ತಾಯ್ತು ಇದೆಲ್ಲ? ಅಯ್ಯೋ ದೇವ್ರೇ, ಖುಷಿ ಅಂದರೆ ಖುಷಿ ಆಗ್ತಾಯಿದೆ ಕಣ. ಎಂತ ಗೊತ್ತಾನಿಲ್ಲ, ನನಗಂತೂ ಯಾವಾಗ ಏನು ಮಾಡ್ಬೇಕು ಅವೆಲ್ಲ ಏನೂ ಗೊತ್ತಾಗಲ್ಲ. ನಿಂಗೆ ಗೊತ್ತಲ್ಲ. ಅದಕ್ಕೆ ನನಗೆ ಹೆಂಗೆ ಹೇಳೋದು ಮಾರೇ ನಿನಗೆ? ಹೆಂಗೂ ಇಲ್ಲ, ಹೆಂಗೆ ಹೇಳ್ತೀನಿ ಕೇಳು. ಒಬ್ಬ ತಂಗಿ ಪ್ರೆಗ್ನೆಂಟ್ ಆದಾಗ ಅಣ್ಣ ಏನೇನು ಮಾಡಬೇಕು ಅದು ಎಲ್ಲದನ್ನೂ ಹೇಳಬೇಕು. ನಾಳೆ ಬುಳ್ಳಿ ಏನಾದ್ರು ಪ್ರೆಗ್ನೆಂಟ್ ಆದಾಗ ನೀನು ಏನೇನು ಮಾಡ್ತೀಯ ಅದನ್ನೆಲ್ಲ ನಂಗೆ ಈಗ ಹೇಳ್ಬೇಕು. ನೀ ಯಾವುದನ್ನು ಮತ್ತೆ ಇವನಿಗೆ ಅದು ದುಡ್ಡು ಖರ್ಚು ಆಗ್ತದೇನೋ ಹಂಗೋ ಹಿಂಗೆ ಅಂಥೇಳಿ ನಿನ್ನ ಮನಸ್ಸಲ್ಲಿ ಇಟ್ಕೊಳಂಗಿಲ್ಲ. ನೀ ಹೇಳದೇ ಇದ್ರೆ ನಾನು ಬೇರೆ ಯಾರ ಹತ್ರನಾದ್ರು ಕೇಳ್ಬೇಕಾಗ್ತದೆ ಅಷ್ಟೇ. ಆದ್ರೆ ನಂಗೆ ನಿನ್ನ ಮೇಲಿರೋಷ್ಟು ನಂಬಿಕೆ ಯಾರ ಮೇಲೂ ಇಲ್ಲ ಕಣ. ಎಂತೆಂತ ಮಾಡಬೇಕು ಹೇಳು, ಅದನ್ನೆಲ್ಲ ನಾನು ಮಾಡಬೇಕು ಅನಿಲ್ಲ. ನಂಗೆ ಮನಸ್ಸು ತೃಪ್ತಿಯಾಗಷ್ಟು ನಾನು ಪಲ್ಲವಿಗೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಯಾಕೆ ಗೊತ್ತಾ, ನಾ ಜೀವನದಲ್ಲಿ ಒಂದಿಷ್ಟು ಹಣ ಸಂಪಾದನೆ ಮಾಡದೆ ಬಿಟ್ಟರೆ ನಮ್ಮ ಅಪ್ಪ ಅಮ್ಮಗೂ ಏನೂ ಮಾಡಲ ಕಣ. ನಾನು ಏನು ತೆಗೆಸ್ಕೊಡ್ಲೂ ಇಲ್ಲ. ಅವ್ರಿಗೆ ಏನು ಬೇಕಿತ್ತು ಅಂತಲೂ ನಂಗೆ ಗೊತ್ತಿರಲ್ಲ. ದುಡ್ಡು ಕೊಡ್ತಿದ್ದೆ ಅಷ್ಟೇ. ಅವ್ರಿಗೆ ಬೇಕಾಗಿದ್ದನ್ನು ಅವರೇ ತೊಗೊತಿದ್ರು, ಖುಷಿ ಪಡ್ತಿದ್ರು, ಏನು ಮಾಡ್ತಿದ್ರು ಅವರು. ನಿಜವಾಗ್ಲೂ ಅವ್ರಿಗೆ ಖುಷಿ ಇರ್ತಿದ್ದೆ ನಾನು ಬಂದು ಇಲ್ಲಿದ್ದರೆ. ಆದರೆ ನಾನು ದುಡ್ಡು ನಿನ್ನ ಬಿದ್ದುಬಿಟ್ಟಿದ್ದೆ ನೋಡು. ನೀ ಹೇಳಿದ್ರೆ ಬೈತೀಯೇನಾ? ರಮ್ಯಂಗೂ ತುಂಬ ಎಲ್ಲ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ ಗೊತ್ತಾ. ಏನೇನೋ ಕನಸು ಕಟ್ಟಿದ್ದೆ, ಯಾವುದೂ ಆಗಲ್ಲ. ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಕಣ ಅನಿಲ. ಅಟ್ಲೀಸ್ಟ್ ಇದನ್ನಾರು ಮಾಡ್ತೀನಿ ಪ್ಲೀಸ್. ಏನೇನು ಮಾಡಬೇಕು ಎಲ್ಲ ಹೇಳ ಒಂಚೂರು. ಆತ ಮಾತಾಡಿದ್ದೆಲ್ಲ ಆತ, ಇನ್ನೂ ಏನಾರು ಅದೆಯಾ? ನೀ ಯಾವ ಥರದವನ ಮಾರಯ್ಯ? ನಾ ಹೇಳಿದ್ದು ಒಂದು ಮಾತು ನಿಂಗೆ ತಲೆ ಒಳಗೆ ಹೋಗೋದೇ ಇಲ್ಲ ಅಲ್ಲ? ಅಲ್ಲ ರಾಕೇಶ, ನಾನು ಇಷ್ಟೊತ್ತು ನೀನು ಮಾತಾಡೋದನ್ನು ಅಬ್ಸರ್ವ್ ಮಾಡಿದ್ನಲ್ಲ, ನಿಂಗೆ ನಿಮ್ಮ ಅಪ್ಪ ಅಮ್ಮಂಗೆ ಏನೂ ಕೊಡಿಸ್ಲಾ ಅಂತ ಬೇಜಾರದೆ, ರಮ್ಯಂಗೆ ಏನೂ ಕೊಡ್ಸೋಕ್ಕಾಗಲ್ಲ ಅಂತ ಬೇಜಾರದೆ, ಪಲ್ಲವಿಗೆ ಏನೇನು ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸ್ಬೇಕು ಈಗ ಅಂತೀಯ. ಪೂರ್ವಿತನ ಹೆಸರು ನಿನ್ನ ಬಾಯಲ್ಲಿ ಬಂತ? ಯಾಕೆ, ಅವ್ರು ನಿನ್ನ ಜೀವನದಲ್ಲಿ ಏನು ಅಲ್ವಾ? ನೀ ಯಾಕೆ ಹಿಂಗೆ ಮಾಡ್ತೀಯ? ಯಾವ ಹೆಣ್ಣಿಗಾರು ನೀನು ಈ ಥರ ಹೇಳಿದ್ರೆ ಬೇಜಾರಾಗಲ್ಲ? ಪಲ್ಲವಿ ನಿನ್ನ ತಂಗಿ ಥರ ಅಷ್ಟೇ, ತಂಗಿ ಅಲ್ಲ. ಅವಳು ಪ್ರೆಗ್ನೆಂಟ್ ಆದಾಗ ಅವಳಿಗೆ ಏನೇನೋ ಕೊಡಿಸ್ಬೇಕೋ, ಏನೇನು ರೀತಿ ರಿವಾಜ್ ಮಾಡಬೇಕು ಅದೆಲ್ಲ ಮಾಡೋಕೆ ಅವ್ರ ತವ್ರ ಮನೆ ಅದೇ. ಅಣ್ಣ ಅದರಲ್ಲ, ನೀನು ಅಣ್ಣನೇ. ನಾನೇನು ಅಲ್ಲ ಅನ್ನಲ್ಲ, ಅದೇ ಹೇಳಿದ್ನಲ್ಲ, ಅಣ್ಣನ ಥರ, ಅಣ್ಣ ಅಲ್ಲ. ಆದರೆ ಪೂರ್ವಿತಗೆ ನೀ ಗಂಡನ ಥರ ಅಲ್ಲ, ಗಂಡ. ಅದನ್ನು ನೆನ್ಪಿಟ್ಕ. ಪೂರ್ವಿತಗೂ ನಾನೇನು ಯಾವುದನ್ನು ತೊಗೊಬೇಡಿ ಅಂತ ಹೇಳಿಲ್ಲ ಅನಿಲ. ಅವ್ರು ಕೇಳಿಲ್ಲ ಅಷ್ಟೇ. ಕೇಳಿದಾಗೆಲ್ಲ ನಾನು ತಗೊಳ್ಳಿ ಅಂತಲೇ ಹೇಳ್ತೀನಿ. ಪಲ್ಲವಿ ಈಗ ನಿನ್ನ ಹತ್ರ ಬಂದು ಕೇಳಿದ್ಲಾ? ನಂಗೆ ಏನಾದ್ರು ಬೇಕು ಅಂತ ನಿನ್ನ ಹತ್ರ ಕೇಳಿದ್ಲಾ? ಇಲ್ಲ ಮಾರಯ್ಯ, ನಾನೇ ಅಂದ್ಕೊಂತಿರೋದು. ಪಲ್ಲವಿ ಅಂತ ಕೇಳಲ ಪಾಪ ನನ್ನ ಹತ್ರ. ಹಾಗೆ ಪಲ್ಲವಿ ಕೇಳದೇ ಇದ್ದರೂ ನೀನು ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿಲ್ಲ ನಿನ್ನ ತಲೆಯಲ್ಲಿ ಬಂತಲ್ಲ, ಹಾಗೆ ಪೂರ್ವಿತ ಅವರಿಗೂ ಕೊಡಿಸ್ಬೇಕು ಅಂತ ನಿನ್ನ ತಲೆಯಲ್ಲಿ ಬರಬೇಕು ಕಣ. ಅವ್ರನ್ನ ಎಲ್ಲಿಗಾರು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಏನು ಬೇಕು ಬೇಡ ಅವನ್ನೆಲ್ಲ ತಿಳ್ಕೊಬೇಕು ನೀನು. ಅದಕ್ಕೆ ಮತ್ತು ಗಂಡ ಹೆಂಡತಿ ಅನ್ನೋದು ಕಣ. ನೀನು ಹೇಳು ರಾಕೇಶ, ಈಗಲೂ ನಿಂಗೆ ಪೂರ್ವಿತ ಮನೆಗೆ ಬರಬೇಕು ಅಂತ ಅನ್ನಿಸ್ತಿಲ್ಲ ನಿಂಗೆ? ಅನ್ನಿಸ್ತಾ ಉಂಟು ಮಾರಯ್ಯ. ಅವ್ರು ಬರಲ್ಲಲ್ಲ, ನಾನು ಏನು ಮಾಡಲಿ? ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡಲ್ಲ ಗೊತ್ತಾ. ಅವ್ರ ಅಕ್ಕ ಮಾತಾಡ್ತಾರೆ. ಫೋನ್ ರಿಸೀವ್ ಮಾಡಲ್ಲ, ಬರಲ್ಲ ಅಂದರೆ ನೀನು ಮಾಡಿದ ಕೆಲಸ ಹಂಗದೆ. ಅದಕ್ಕೆ ಅವ್ರು ಆ ಥರ ಆಡ್ತಾ ಇದ್ದಾರೆ. ನೀನೇ ಒಂದಿನ ಹೋಗ್ಬೋದಲ್ಲ ಅಲ್ಲಿಗೆ? ನಾ ಅಲ್ಲಿಗೆ ಹೋದಾಗಲೂ ನನ್ನನ್ನು ಮಾತಾಡಿಸ್ತಾ ಇದ್ದರೆ ನೀ ಜೊತೆಗೆ ಬರ್ತೀಯಾ? ಹೋಗಿ ಬರೋಣ? ಇಲ್ಲ, ನಾನು ಬರಲ್ಲ. ಇದು ಎಂತ ಗೊತ್ತಾ ರಾಕೇಶ, ನಂಗೆ ನೋಡು ಅದು ಇದು ಮಾತಾಡ್ತಾ ಕಡಿಗೆ ಇದು ಮರ್ತು ಹೋಗೋಕ್ಕದೆ ಮಾರಯ್ಯ. ನಿನಗೆ ಹೇಳ್ದಲ್ಲ ಪಲ್ಲವಿಗೆ ಏನೇನು ಕೊಡಿಸ್ಬೇಕು ಅದನ್ನೆಲ್ಲ ನಾನು ಕೊಡಿಸ್ಬೇಕು ಹೇಳು ಅಂತ. ನಾನು ಹೇಳಲ್ಲ, ನಾನು ಹೇಳೋದು ಇಲ್ಲ, ಬೇರೆ ಯಾರ ಹತ್ರ ನೀ ಕೇಳೋಕ್ಕೂ ಬಿಡಲ್ಲ ನಾನು. ನೀ ಅಕಸ್ಮಾತ್ ಯಾರ ಹತ್ರನಾದ್ರು ಕೇಳು ನಮ್ಮನೆಗೆ ಏನಾರು ತಂದೆ ಅಂದರೆ ಖಂಡಿತ ನಾನು ಮನೆ ಒಳಗೆ ದಾಟ್ಸಲ್ಲ ಅದನ್ನು.
ನೋಡು ರಾಕೇಶ, ನಾನು ಹೇಳ್ತೀನಿ, ನೀ ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ. ಯಾಕೆ ಅಂದರೆ ಪಲ್ಲವಿ ಈಗ ಪ್ರೆಗ್ನೆಂಟ್ ಆದರೆ ಅವಳಿಗೆ ಏನು ಬೇಕು ಬೇಡ ಕೇಳಕ್ಕೆ ಗಂಡ ಆಗ ನಾನಿದ್ದೀನಿ, ಅತ್ತೆ ಮಾವ ಆಗ ನಮ್ಮ ಅಪ್ಪ ಅಮ್ಮ ಅದಾರೆ, ಅವ್ರ ಅಪ್ಪ ಅಮ್ಮ ಅದಾರೆ, ಅವಳ ಅಣ್ಣ ಅದಾರೆ, ಎಲ್ಲ ಅದಾರೆ. ಮಧ್ಯದಲ್ಲಿ ನೀನು ಬಂದು ಮಾಡಬೇಕು ಅನ್ನೋದು ಏನು ನೋಡೋಣ ಹೇಳಲ್ಲ. ನೀನು ಅಣ್ಣ ಅಲ್ಲ ಅಂತ ಹೇಳಲ್ಲ, ಅವಳು ನಿನ್ನನ್ನು ಅಣ್ಣ ಅಂತಲೇ ಅಂದ್ಕೊಂಡಾಳೆ. ಅದು ನೋಡು, ಈಗ ಏನೋ ಸೀಮಂತ ಗೀಮಂತ ಏನಾದ್ರು ಮಾಡುವಾಗ ನಿಂಗೆ ಏನಾದ್ರು ಒಂಚೂರು ತಂದು ಕೊಡಬೇಕು ಅನಿಸಿದ್ರೆ ಆವಾಗ ತಂದು ಕೊಡು. ಅದು ಬಿಟ್ಟು ಪೂರ್ತಿ ನಾನೇ ಮಾಡ್ತೀನಿ ಅಂತ ನೀನು ಹೋದರೆ ನಾನು ಒಪ್ಪಲ್ಲ, ಅದನ್ನು ಖಂಡಿತ ಒಪ್ಪಲ್ಲ. ನೀನು ಹಂಗೆ ಮಾಡಬೇಡ. ಆಮೇಲೆ ನಮ್ಮನೆಗೆ ಏನಾದ್ರು ವಸ್ತು ತಂದಾಗ ನಾನು ಬೇಡ ಅಂತ ಹೇಳೋದು, ನೀ ಮನಸ್ಸಿಗೆ ಬೇಜಾರು ಮಾಡ್ಕೊಳೋದು, ಅವೆಲ್ಲ ಬೇಡ. ಅಂಥ ಮಿಕ್ಕಿ ನಿಂಗೆ ಕೊಡಿಸ್ಲೇಬೇಕು ಏನಾರು, ಇಲ್ದಿದ್ರೆ ಮನಸ್ಸಿಗೆ ಭಾಳ ಬೇಜಾರು ಆಗ್ತದೆ ಅನ್ನಂಗಿದ್ರೆ, ನಿಜವಾಗ್ಲೂ ಬೇಜಾರಾಗ್ತದೆ ಅನ್ನಂಗಿದ್ರೆ ಪೂರ್ವಿತನ ಜೊತೆ ಹೋಗು, ಅವ್ರ ಹತ್ರ ಕೇಳು ಏನೇನು ಕೊಡಬೇಕು ಹೀಗೆ ಪ್ರೆಗ್ನೆಂಟ್ ಆದವರಿಗೆ ಅಂತ. ಅವ್ರ ಹತ್ರ ಕೇಳು, ಅವ್ರ ಜೊತೆನೇ ಹೋಗು, ಏನೇನು ಬೇಕು ತೊಗೊಂಬ, ಅವ್ರನ್ನ ಕರ್ಕೊಂಡೇ ನಮ್ಮ ಮನೆಗೆ ಬಾ, ನಾನು ತಗೊತೀನಿ. ಏನೇ ತಂದ್ರೂ ನಾನು ತಗೋತೀನಿ. ಅದು ಬಿಟ್ಟು ನೀನು ಒಬ್ಬನೇ ಹೋಗಿ ಯಾರ ಹತ್ರನೋ ಕೇಳಿ ಏನಾರು ತತ್ತೀಯ ಅಂದ್ರೆ ಮಾತ್ರ ನಾನು ಅದನ್ನು ಒಪ್ಪಲ್ಲ. ಈಗಲೇ ಹೇಳಿನಿ ರಾಕೇಶ, ಮತ್ತು ಸುಮ್ಮನೆ ಆಮೇಲೆ ಮುಖ ಕರ್ರಗೆ ಮಾಡ್ಕೊಂಡಂಗೆ ಮಾಡಬೇಡ. ಇದು ಎಂಥದ ಅನಿಲ, ನೀನು ಹಿಂಗೆ ಹೇಳ್ದಕ್ಕೂ ಎಷ್ಟು ಖುಷಿ ಆಯ್ತು ಗೊತ್ತಾ. ನನಗಂತೂ ಯಾರೂ ಇಲ್ಲ, ಇವಳನ್ನೊಬ್ಳು ತಂಗಿ ಅಂತ ಅಂದ್ಕೊಂಡಿನಿ, ಅವಳು ಇಲ್ಲ ಅನ್ನಂಗೆ ಮಾಡ್ತಿದ್ದೀಯಲ್ಲ. ಹಂಗೆ ಮಾಡಬೇಡ ಕಣ ಅನಿಲ. ಎಷ್ಟೊತ್ತಿಗೂ ಅದನ್ನೇ ಹೇಳ್ತಿರ್ಬೇಡ, ನಂಗೆ ಯಾರೂ ಇಲ್ಲ, ನಂಗೆ ಯಾರೂ ಇಲ್ಲ ಅಂತ. ಅಟ್ಲೀಸ್ಟ್ ನಿಮಗೆ ಫ್ರೆಂಡಾಗ ನಾನಿದ್ದೀನಿ, ಹೆಂಡತಿಯಾಗಿ ಪೂರ್ವಿತ ಆದರೆ, ಅವ್ರ ಅಪ್ಪ ಅಮ್ಮ ಆದರೆ ಅತ್ತೆ ಮಾವ ಆಗಿ, ಸರಿತಕ್ಕಾದರೆ ಅತ್ತಿಗೆಯಾಗಿ, ಇಷ್ಟೆಲ್ಲ ತಲೆ ತುಂಬ ಅದರ. ನಿಂಗೆ ಯಾರು ಇಲ್ದಿದ್ದವ್ರು ಬೇಕಾದಷ್ಟು ಜನ ಅದರ ಪ್ರಪಂಚದಲ್ಲಿ, ಅವರೆಲ್ಲ ನಿನ್ನಂಗೆ ಮಾಡ್ತಾ ಕೂತ್ಕೊಳಲ್ಲ ಆತ. ನೀನು ಹೇಳೋದು ನೋಡಿದ್ರೆ ಅಯ್ಯೋ ಪಾಪ ಕಡ ರಾಕೇಶ, ನಿಂಗೆ ಯಾರೂ ಇಲ್ಲ ಅಲ್ಲ ಅಂತ ನಿನ್ನ ಹತ್ರ ಹೇಳ್ತಾ ಕೂತ್ಕೊಬೇಕು ಅಂತ ನಿರೀಕ್ಷೆ ಮಾಡ್ತೀಯ ಅಂತ. ಆ ಥರ ನಿರೀಕ್ಷೆ ಮಾಡಬೇಡ. ಯಾರೂ ಇಲ್ಲ ಆಗೋಕ್ಕೆ ಏನಾಗ್ಯದ? ನಿನ್ನ ಲೆಕ್ಕದಲ್ಲಿ ಹಂಗಾರೆ ನಾವು ಇಲ್ಲ ಅಂತ. ನಿಂಗೆ ದೇವ್ರ ದಯೆಯಿಂದ ಬೇಕಾದಷ್ಟು ಆಸ್ತಿ ಮನೆ ಅದೇ, ಕೈಯಲ್ಲಿ ದುಡ್ಡು ಅದೇ, ವಿದ್ಯೆ ಅದೇ ತಲೆಯಲ್ಲಿ. ಇದು ಯಾವುದೂ ಇಲ್ಲದೆ ಎಷ್ಟೋ ಜನ ಅನಾಥಾಶ್ರಮದಲ್ಲಿ ಬೆಳೆಯಲ್ಲ ಅವರು. ಅವ್ರು ದೊಡ್ಡ ಆದಮೇಲೆ ಏನೇನೋ ಸಾಧನೆ ಎಲ್ಲ ಮಾಡಲ್ಲ. ಅವ್ರಿಗಿಂತ ಹತ್ತತ್ತಾದ ನೀನು. ನಂಗೆ ಬೇಜಾರು, ಅದಕ್ಕೆ ನಾನು ಹಿಂಗೆ ಮಾಡ್ತೀನಿ. ಫಸ್ಟ್ ಅದನ್ನು ತಲೆಯಿಂದ ತೆಗೆದುಹಾಕು, ಏನು ಕಡಿಮೆ ಆಗಲ್ಲ ನಿಂಗೆ. ಬೈಬೇಡ ಕಣ ಅನಿಲ, ಕಡಿಮೆ ಏನೂ ಆಗಲ್ಲ. ನಾ ಬೇಕು ಅಂದವ್ರು ಯಾರು ನಂಗೆ ಸಿಗ್ತಾ ಇಲ್ಲ ಅಷ್ಟೇ. ಬೈಬೇಡ. ನೀ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ದಲ್ಲ, ಹಂಗಾರೆ ಇಬ್ಬರು ಒಟ್ಟು ರಮ್ಯರ ಮನೆಗೆ ಹೋಗೋಕ್ಕೆ ಕರಿತಾ ಇದ್ದಾನೆ ಅಂತ ಮಾಡಿದೆ ಕಣ ನಾನು. ಖುಷಿಲಿ ಬಂದಿದ್ದೆ. ಅಲ್ಲ, ಇಲ್ಲಿ ಬಂದಕ್ಕೂ ಈ ಸುದ್ದಿ ಕೇಳೋ ಖುಷಿ ಆಯ್ತು ಬಿಡು. ಹೋಗೋಣ, ರಮ್ಯನ ಪಾಪು ಹೆಂಗದೆ ನೋಡ್ಕೊ ಬರೋಣ. ಕಪ್ಪಲಿಗೆ ಹೊಡಿಯೋಣ ಅಂತ ಕಾಣ್ತಾ ಇದೆ ನೋಡು. ಏನು ಮಾಡ್ಬೇಕಂತ ಮಾಡೀಯ? ಎಷ್ಟು ಜನರ ಜೀವನ ಹಾಳು ಮಾಡ್ಬೇಕಂತ ಮಾಡೀಯ ನೀನು? ಈಗ ಪಾಪ ನಿನ್ನನ್ನು ನಂಬಿ ಬಂದರು, ತಾಳಿ ಕಟ್ಟದೆ ಅವ್ರನ್ನ ಕರ್ಕೊಬಂದು ಅವ್ರನ್ನ ಸರಿ ನೋಡ್ಕೊಂಡ್ಲ, ಅವ್ರು ವಾಪಸ್ ಮನೆಗೆ ಹೋಗ್ಯಾರೆ. ಹೆಚ್ಚು ಕಮ್ಮಿ ಅವ್ರ ಜೀವನ ಹಾಳಾದಂಗೆ ನೀನೇನಾದ್ರು ವಾಪಸ್ ಕರ್ಕೊಂಬರಲ್ಲ ಅಂದರೆ. ರಮ್ಯ ಏನೋ ಒಂದು ಅಪ್ಪನ ಜೊತೆ ಒಂದು ಮಗು ಜೊತೆ ಆರಾಮಾಗಿ ಇರಬೇಕು ಅಂದ್ಕೊಂಡಾಳೆ. ನೀನು ಈ ಥರ ಮಾತಾಡಿ ಅವಳ ಜೀವನ ಹಾಳು ಮಾಡೋಕ್ಕೆ ನೋಡಬೇಡ. ನಿಂಗೆ ನಿಜವಾಗ್ಲೂ ರಮ್ಯನ ಮೇಲೆ ಪ್ರೀತಿ ಇದ್ದಿದ್ದೇ ಹೌದಾದರೆ ಎಲ್ಲರೂ ಅವಳು ಇರಲಿ, ಚೆನ್ನಾಗಿರಲಿ ಅಂತ ಹಾರೈಸು. ಅವಳ ಜೀವನಕ್ಕೆ ಈ ಥರ ತೊಂದರೆ ಮಾತ್ರ ಆಗಬೇಡ ನೋಡು ರಾಕೇಶ, ಹೇಳಿನಿ ನಾನು. ಎಂಥ ಜನ ನೀನು? ಫ್ರೆಂಡು ಖುಷಿ ವಿಚಾರ ಹಂಚ್ಕೋಬೇಕು ಅಂತ ಬಂದೆ ಗೊತ್ತಾ ನಾನು. ಮನೇಲಿ ಎಷ್ಟು ಕೆಲಸ ಇತ್ತು, ಪಲ್ಲವಿ ಹೇಳ್ತಾ ಇದ್ಲು ಎಲ್ಲಿಗೂ ಹೋಗಬೇಡಿ, ಮನೇಲೇ ಇರಿ ಅಂಥೇಳಿ. ಆದರೂ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದೆ. ನೋಡಿದ್ರೆ ನೀನು ಈ ಥರ ಮನಸ್ಸಿಗೆ ಬೇಜಾರಾಗಾಗಿ ಮಾತಾಡ್ತಿ ಮಾರಯ್ಯ. ಇನ್ನೊಂದು ಸತಿ ನೋಡು, ನೀನೇನಾದ್ರು ರಮ್ಯನ ಸುದ್ದಿ ಮಾತಾಡೋದಾದರೆ ನನ್ನ ಹತ್ರ ಮಾತೇ ಆಡಬೇಡ. ಅಲ್ಲ, ಮಾತಾಡು, ಕೇಳು, ಅವಳನ್ನು ಮಾತಾಡಿಸು, ನಾನೇನು ಬೇಡ ಅನ್ನಲ್ಲ. ಫಸ್ಟು ನಿನ್ನ ಮನಸ್ಸನ್ನು ಬದಲಾಯಿಸ್ಕ, ಒಳ್ಳೆ ಮನಸ್ಸಿಂದ ಅವಳನ್ನು ಮಾತಾಡಿಸು. ಈ ಥರ ಕೆಟ್ಟ ದೃಷ್ಟಿಲಿ ಅವಳನ್ನು ನೋಡಬೇಡ ಆತ. ನಿಂಗೇನು ಅನಿಲ, ಲವ್ ಮಾಡ್ದಳನೆ ಮದುವೆ ಆಗಿಯ, ನನ್ನ ಸಮಸ್ಯೆ ಅರ್ಥ ಆಗಲ್ಲ ಬಿಡು, ಹೋಗಲಿ ಬಿಡು. ಸಾಕು ಸುಮ್ಮನಿರ, ದೊಡ್ಡ ಅಮರ ಪ್ರೇಮಿ ಇವನ.
ಏನು ಪಲ್ಲವಿ ನೋಡ್ಬೇಕಾದ್ರೆ ಮುಂಚೆ ನಂಗೆ ಯಾವ ಹುಡುಗಿಯರು ಇಷ್ಟ ಆಗೇ ಇರಲ್ಲ ಅಂತ ಮಾಡ್ದ? ಆಗಿದ್ರಪ್ಪ, ಅವ್ರು ಯಾರೂ ಸಿಕ್ಕಲ್ಲ ಅಂತ ಗೊತ್ತಾಯ್ತು, ಆಮೇಲೆ ಪಲ್ಲವಿನ ಇಷ್ಟಪಟ್ಟೆ ಮದುವೆ ಆದೆ. ಈಗ ಚೆನ್ನಾಗಿದ್ದೀನಿ ಅಷ್ಟೇ. ನೀ ನಡಿ ಮಾರಯ್ಯ. ನಿನ್ನ ಹತ್ರ ಮಾತಾಡ್ತಿದ್ರೆ ಬರೀ ಇಂಥವೇ ಏನಾರು ಹೇಳ್ತೀಯ. ಖುಷೀಲಿ ಬಂದಿದ್ದೆ, ಮೂಡೆಲ್ಲ ಹಾಳು ಮಾಡಿದೆ ಕಣ.